ಈಗ ಕಾಂಗ್ರೆಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಕೂಡ ಕರೆ ಕೊಡ್ತೀವಿ ಮುಖ್ಯಮಂತ್ರಿ ಚೇರ್ ಕಿತ್ಕೊಳ್ಳೋಕೆ ಅಂತ ಹೇಳ್ತಿದ್ರಿ. ಇದು ಯಾವ ರೀತಿ ಹೋರಾಟ ಏನು ಕಾಂಗ್ರೆಸ್ಗೆ ಇದು ಮಾರಕ್ಕಾಗತ್ತಾ ಹೇಗೆ? ನಾವು ಯಾವ ಪಾರ್ಟಿ ವಿರುದ್ಧನೂ ಅಲ್ಲ. ನಾವು ಪರ ನಮ್ಮ ದಲಿತರಿಗೆ ನ್ಯಾಯ ಸಿಗಲಿ. ಇವತ್ತು ಏನು 78 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ, ನಮ್ಮ ದಲಿತನ ಬಳಸ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಆದಂಥ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿಲ್ಲ. ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲೇ ದಲಿತರಿಗೆ ಕೊಡ್ತಾರೆ 48,000 ಕೋಟಿ 48,000 ಕೋಟಿ ಕೊಟ್ಟು ಅದೇ ಹಿಂದಿನ ಬಾಗಿಲಿನಲ್ಲಿ ತಗೊಂಡೋಗ್ಬಿಡ್ತಾರೆ. ಯಾವ ದಲಿತರ ಮನೆಗೂ ಸೇರಲ್ಲ. ಅದು ಹೆಂಗಂದರೆ ಮೊಸರನ್ನು ಹೊಟ್ಟೆ ತುಂಬ ತಿಂದು ಕುರಿ ಮೂತಿಗೆ ಒಡಿಸೋ ಥರ ನಮ್ಮ ಕಥೆಗಳು ಹಂಗಾಗಿದೆ. ಅದರಿಂದ ದಲಿತರನ್ನೇ ನೀವು ಬಂದ್ಬಿಟ್ಟು ಮುಖ್ಯಮಂತ್ರಿ ಮಾಡಿ. ದಲಿತರು ಯಾರಾದರೂ ಕೇಳೋಂಗಿಲ್ಲ. ದಲಿತರು ಬಂದ್ಬಿಟ್ಟು ಯಾವ ದಲಿತರು ಮುಖ್ಯಮಂತ್ರಿ ಆಗಿರ್ತಾರೋ ಅವ್ರಿಗೆ ಆ ಹೊಟ್ಟೆ ಹಸಿವು ಗೊತ್ತು, ಕಣ್ಣೀರಿನ ಬೆಲೆ ಗೊತ್ತು, ಇನ್ನೊಬ್ಬರ ಹೊಟ್ಟೆ ಹಸಿನ ಆ ಬೆಲೆ ಗೊತ್ತು ಅವರಿಗೆ. ಅದರಿಂದ ಅವ್ರು ಯಾವ ತಪ್ಪು ಮಾಡಲ್ಲ. ಕಷ್ಟದಲ್ಲಿ ಇರೋರಿಗೆ, ಬಡವರಿಗೆ, ಬಗ್ಗರಿಗೆ, ಬರೀ ದಲಿತರೇ ಅಲ್ಲ, ಎಲ್ಲ ರಾಜ್ಯದಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ಹೋಗಿ ಅವ್ರ ಮನೇಲಿ ಕೂತಿ ಸಹಾಯ ಮಾಡೋಂಥ ಆ ಒಂದು ಮನೋಭಾವನೆ ಇರುವಂಥವರು ದಲಿತರು. ಅದರಿಂದ ನೀವು 78 ವರ್ಷದಿಂದ ಮಾಡಿರೋಂಥ ತಪ್ಪು ಈ ದೇಶದಲ್ಲಿ ಈ ನಾಡಿನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಾನು ಮತ್ತೆ ಏನು ಹೇಳ್ತೀನಿ ಅಂದರೆ, ಈ ಸತಿ ಏನನ್ನ ನೀವು ದಲಿತರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದರೆ ನಾವು 5 ವರ್ಷ ಕೇಳ್ತಾ ಇಲ್ಲ, 2.5 ವರ್ಷ ಕೊಡಿ. 2.5 ವರ್ಷ ಕೊಟ್ಟು ನೋಡಿ. ಇದೇ ದಲಿತರು ಈ ದೇಶಕ್ಕೆ ಸಂವಿಧಾನ ಬರೆದಿದ್ದು. ಈ ಸಂವಿಧಾನ ಇಡೀ ಪ್ರಪಂಚದಲ್ಲೇ ನಂಬರ್ 1 ಇದೆ. 1,64,000 ಇರೋಂಥ ಪುಟ ಇವತ್ತು ಯಾವ ಪ್ರಪಂಚದಲ್ಲಿ ಯಾವ ಸಂವಿಧಾನದಲ್ಲೂ ಇಲ್ಲ. ಅಷ್ಟು ಒಳ್ಳೆಯ ಸಂವಿಧಾನ ಬರೆದವರು ದಲಿತರು. ದಲಿತರನ್ನ ಒಬ್ಬರು ಮುಖ್ಯಮಂತ್ರಿ ಮಾಡಿ. ಅದರಲ್ಲಿ ಜಿ ಪರಮೇಶ್ವರ್ ಅವರು ಒಳ್ಳೆ ನಾಯಕರಿದ್ದಾರೆ. ಕೈ ಶುದ್ಧ ಬಾಯಿ ಶುದ್ಧ. ಅವರಲ್ಲಿ ಯಾವುದೇ ಒಂದು ಕಳುಕಿಲ್ಲ, ಜಾತಿ ಇಲ್ಲ, ಜಾತಿವಾದಿ ಅಲ್ಲ. ಅವ್ರು ಕೊಟ್ಟು ನೋಡಿ. ನಿಮ್ಮ ರಾಜ್ಯ ಕಾಂಗ್ರೆಸ್ ಇಲ್ಲಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ. ನೀವು ಪ್ರಧಾನಮಂತ್ರಿ ಆಗ್ತೀರಾ. ಇಲ್ಲಿ ಏನನ್ನ ಮುಖ್ಯಮಂತ್ರಿ ಮಾಡಿದರೆ, ಇಲ್ಲಾಂದರೆ ಇಡೀ ದೇಶದಲ್ಲಿ ನೀವು 0 ಆಗೋಗ್ತೀರಾ. ಇವಾಗ 3 ಇರೋದು ನಿಮ್ಮಲ್ಲಿ. ಸ್ವಾತಂತ್ರ್ಯ ಬಂದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇತ್ತು. ನಿಮ್ಮ ತಪ್ಪುಗಳಿಂದ ಇವತ್ತು 3ಕ್ಕೆ ಬಂದಿದೆ. ಇದನ್ನು ತಪ್ಪು ಮಾಡಿದರೆ ಕಾಂಗ್ರೆಸ್ಸು ಅಳಿಸೋಗತ್ತೆ, ಇತಿಹಾಸದಲ್ಲಿ ಇದ್ಬಿಡತ್ತೆ. ಇಲ್ಲ ಮುಂದಿನ ಹೋರಾಟ ಏನು ಸರ್? ಈಗ ಅಕಸ್ಮಾತ್ ಈ ಬಾರಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈಗೇನ ಕೊಟ್ಟಿಲ್ಲ ಅಂದರೆ ನಮ್ಮ ನಾಯಕರು ವೆಂಕಟಮ್ಮಣ್ಣ ಹೇಳಿದಂಗೆ ವಿಧಾನಸೌಧದಲ್ಲಿ ಯಾವತ್ತೂ ಇನ್ನು ಮುಂದಕ್ಕಾಗಲ್ಲ, ಮುಂದೆ ಆಗಿಲ್ಲ, ಆ ಥರ ಒಂದು ಹೋರಾಟ ಆಗುತ್ತೆ. 10 ಲಕ್ಷ ಜನ ನಾವು ಕುರ್ಚಿನ ಕಿತ್ಕೊಳ್ತೀರಿ, ಮುಖ್ಯಮಂತ್ರಿನ ನಾವು ಮಾಡೇ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುರೇಶ್ ರಾಜ್ ಅಂತ.